ಎಲ್ರಿಗೂ ನಮಸ್ಕಾರ. ಹರಿದಾಸರ ದಿನಚರಿ ಈ ಚಿತ್ರವನ್ನು ಈಗಷ್ಟೇ ನೋಡಿದ್ವಿ. ನಾವೆಲ್ಲ ತುಂಬ ಸಂತೋಷಪಟ್ಟಿದ್ದೇವೆ. ಇಂತಹ ಒಂದು ಪರಿಕಲ್ಪನೆಯನ್ನ ಕಂಡಂತ, ಅದನ್ನು ಕಾರ್ಯರೂಪಕ್ಕೆ ತಂದಂತ ನಿರ್ದೇಶಕರನ್ನ ವಿಶೇಷವಾಗಿ ಅಭಿನಂದಿಸ್ತೇವೆ. ಪುರಂದರದಾಸರಾಗಲಿ, ಕನಕದಾಸರಾಗಲಿ, ಯಾವುದೇ ದಾಸರಾಗಲಿ, ಅವರ ದೈನಂದಿನ ಬದುಕು ಹೇಗಿರಬಹುದು ಅನ್ನೋ ಪರಿಕಲ್ಪನೆಯನ್ನ ನಾವು ಕಂಡವರು. ಈ ಚಿತ್ರದ ಮೂಲಕ ಅದರ ಒಂದು ಸೂಕ್ಷ್ಮ ಸುಳುಹು ನಮಗೆ ಗೊತ್ತಾಗಿದೆ. ಹಾಗಾಗಿ ಈ ಚಿತ್ರವನ್ನ ತಾವು ದಯವಿಟ್ಟು ನೋಡಿ. ಒಂದು ವಿಭಿನ್ನವಾದ ಅನುಭವವನ್ನು ಕೊಡುತ್ತೆ ನಿಮಗೆ. ಅದರಲ್ಲೂ ಸಹ ಒಬ್ಬ ವ್ಯಕ್ತಿ ಸಾಯುವ ಕೊನೆಯ ಕ್ಷಣದಲ್ಲಿ ಸಾವಿನ ಬಗ್ಗೆ ಭೀತಿ ಇಲ್ಲ, ಆದರೆ ಮೋಹ ನನಗಿನ್ನೂ ಅಳೆದಿಲ್ಲ ಅನ್ನೋವಾಗ ಆ ಒಂದು ಕೀರ್ತನೆಯ ಮೂಲಕವೇ ಹೇಗೆ ಆತನಿಗೆ ದಾರಿ ತೋರಿಸುವ ಆ ಒಂದು ಕ್ಷಣ ಇದೆಯಲ್ಲ, ಅದು ಅದ್ಭುತವಾಗಿದೆ. ನನಗೆ ವೈಯಕ್ತಿಕವಾಗಿ ಹಿಡಿಸಿದಂತಹ ದೃಶ್ಯ ಅದು. ಹಾಗೆಯೇ ಕನಕದಾಸರ ಬಾಳೆಹಣ್ಣಿನ ಕಥೆ ನಮಗೆಲ್ಲ ಗೊತ್ತಿರುವಂಥದ್ದು. ಆ ಕಥೆಗೆ ಸಂಬಂಧಪಟ್ಟಂತಹ ಕೀರ್ತನೆಯನ್ನ ಎಷ್ಟು ಚೆನ್ನಾಗಿ ಅಲ್ಲಿ ಬೆರೆಸಿದ್ದಾರೆ ಅಂತ ಹೇಳ್ತಂದ್ರೆ, ದಾಸರಾದವರಿಗೆ ಯಾವುದೇ ರೀತಿಯ ಭೇದ ಭಾವ ಇಲ್ಲ ಅನ್ನೋದನ್ನು ಬಹಳ ಸೂಚ್ಯವಾಗಿ ಹೇಳಿದ್ದಾರೆ. ತುಂಬ ಸೊಗಸಾಗಿ ಮೂಡಿ ಬಂದಿದೆ ಆ ಒಂದು ದೃಶ್ಯ. ಬಹಳ ಸಂತೋಷವಾಯಿತು. ನನ್ನ ಪ್ರಾರ್ಥನೆ ಇಷ್ಟೇನೆ, ತುಂಬ ಶ್ರಮವಹಿಸಿ ಭಕ್ತಿ ಮತ್ತು ಶ್ರದ್ಧೆಯಿಂದ ಈ ಚಿತ್ರ ನಿರ್ಮಾಣ ಮಾಡಿದ್ದಾರೆ. ಅವರು ಏನು ಹಣವನ್ನ ಖರ್ಚು ಮಾಡಿದಾರೋ ಆ ಹಣ ಅವರಿಗೆ ವಾಪಸ್ ಬರಬೇಕು ಅಂತ ನನ್ನ ಆಸೆ. ಹಾಗಾಗಿ ತಾವು ದಯವಿಟ್ಟು ಈ ಒಂದು ಚಿತ್ರವನ್ನ ಥಿಯೇಟರ್ಗಳಲ್ಲಿ ನೋಡಬೇಕು ಅಂತ ನನ್ನ ಸವಿನಯ ಕಳಕಳಿಯ ಪ್ರಾರ್ಥನೆ ತಮಗೆ. ನೋಡ್ತೀರಿ ಅಲ್ವಾ ಚಿತ್ರನ? ಮತ್ತೆ ಭೇಟಿಯಾಗೋಣ. ನಮಸ್ಕಾರ.